ಒಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡೋಣ. ರಿಪ್ಲೈ ಮಾಡಬೇಡಿ, ಜಸ್ಟ್ ಅಬ್ಸರ್ವ್ ಇನ್ ಯುವರ್ ಮೈಂಡ್. ನೋಟ್ ಇಟ್ ಡೌನ್ ಇಫ್ ಪಾಸಿಬಲ್. ಆಲ್ ರೈಟ್. ಫಸ್ಟ್ ಒನ್, ನೀವು ಯಾರಿಗೋ ಮೆಸೇಜ್ ಮಾಡ್ತೀರಾ, ರಿಪ್ಲೈ ಬರಲ್ಲ. 3 ಗಂಟೆ ಆಯಿತು, ರಿಪ್ಲೈ ಬರಲ್ಲ. ಸೊ ಫಸ್ಟ್ ಥಾಟ್ ಏನಾಗುತ್ತೆ? ಬ್ಯುಸಿ ಇರ್ಬೋದಾ ಅಥವಾ ಅವ್ರು ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ? ನೋಟ್ ಇಟ್ ಡೌನ್. ಸೆಕೆಂಡ್ ಒನ್, ಬಾಸ್ ಹೇಳಿದ್ರು ಕ್ಯಾನ್ ವಿ ಟಾಕ್. ನಿಮ್ಮ ಬಾಡಿ ಕಾಮ್ ಆಗಿರುತ್ತಾ ಅಥವಾ ಆ ಸೈಲೆಂಟ್ ಟೆನ್ಷನ್ ಸ್ಟಾರ್ಟ್ ಆಗುತ್ತಾ? ನೋಟ್ ಇಟ್ ಔಟ್. ನಿಮ್ಮ ಫ್ರೆಂಡ್ ಏನು ಮಾಡ್ತಾರೆ, ನೀವು ಮಾಡಿದ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ರು. ನಿಮ್ಮ ಮೈಂಡ್ ಏನು ಥಿಂಕ್ ಮಾಡುತ್ತೆ? ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್. ಅಥವಾ ಮೇ ಬಿ ಐ ಆಮ್ ನಾಟ್ ಇಂಪಾರ್ಟೆಂಟ್. ನಿಮ್ಮ ಮನಸ್ಸಿಗೆ ವಿಸ್ಪರ್ ಮಾಡುತ್ತಾ? ನೋಟ್ ಇಟ್ ಔಟ್. ನಾವು ಹಿಯರ್ ಕಮ್ಸ್ ದಿ ಎಕ್ಸ್ಪೆರಿಮೆಂಟ್, ದ ಇಂಟ್ರೆಸ್ಟಿಂಗ್ ಪಾರ್ಟ್. ಈಗ ನಾನು ಹೇಳಿದ 3 ಸಿಚುಯೇಷನ್ಸ್ ಬೇರೆ, ಜನ ಸಹ ಬೇರೆ, ಆದರೆ ನಿಮ್ಮ ಮೈಂಡ್ ಹೇಳೋ ಫಸ್ಟ್ ಸ್ಟೋರಿ ಒಂದೇ ಥರ ಇದೆಯಾ? ಮೇ ಬಿ ನೀವು ಸಿಚುಯೇಷನ್ಗೆ ರಿಯಾಕ್ಟ್ ಮಾಡಿಲ್ಲ, ಆ ಸಿಚುಯೇಷನ್ ಎಬ್ಸಿದ್ದು ಒಂದು ಎಮೋಷ್ನಲ್ ಸ್ಟೋರಿಗೆ ರಿಯಾಕ್ಟ್ ಮಾಡಿದ್ರು. ಅದಕ್ಕೆ ಬೇರೆ ಬೇರೆ ಪೀಪಲ್, ಬೇರೆ ಬೇರೆ ಸಿಚುಯೇಷನ್ಸ್, ಆದರೂ ಸಹ ನಿಮ್ಮ ಒಳಗಿನಿಂದ ಕೇಳೋ ಸೆಂಟೆನ್ಸ್ ಒಂದೇ ಆಗಿರಬಹುದು. ಐ ಆಮ್ ನಾಟ್ ಎನಫ್, ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ನನ್ನನ್ನು ಯಾರು ವ್ಯಾಲ್ಯೂ ಮಾಡಲ್ಲ. ಇಫ್ ಯು ಹ್ಯಾವ್ ನಾಟ್ ಅಬ್ಸರ್ವ್ಡ್, ಈ 3 ಸಿಚುಯೇಷನ್ಸ್ನ ಎಕ್ಸಾಂಪಲ್ಸ್ ಆಗಿ ತಗೊಂಡು ಜಸ್ಟ್ ಅಬ್ಸರ್ವ್ ಮಾಡಿ. ಟುಡೇ ನಾವು ನಿಮ್ಮ ಮೈಂಡ್ ಯಾವ ಸ್ಟೋರಿಯನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದೆ?